ಒಬ್ಬರ ಜೊತೆ ನೀವಿದ್ದಾಗ ಮಾತ್ರ ನೀವು ಹ್ಯಾಪಿಯಾಗಿರ್ತೀರಾ ಅಂದರೆ ಅದು ಪ್ರೀತಿನ, ಎಮೋಷ್ನಲ್ ಡಿಪೆಂಡೆನ್ಸಿನ. ಈಗ ಆನ್ಸರ್ ಹೇಳೋದಿಲ್ಲ. ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಸೊ ದ್ಯಾಟ್ ಯು ವಿಲ್ ಟೆಲ್ ದಿ ಆನ್ಸರ್ ಬೈ ಯೋರ್ ಸೆಲ್ಫ್. ಆಲ್ರೈಟ್, ಸೊ ಇಯರ್ ವಿ ಗೋ. ಮೊದಲು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ 3 ಥಿಂಗ್ಸ್ ಗಮನಿಸಿದ್ದೀರಾ? 1, ಅವರು ಮೆಸೇಜ್ ಮಾಡದೇ ಇದ್ದಾಗ ನಿಮ್ಮ ಮೈಂಡ್ ಆಟೋಮೆಟಿಕ್ಲಿ ವರ್ಸ್ಟ್ ಕೇಸ್ ಸ್ಟೋರೀಸ್ ಕ್ರಿಯೇಟ್ ಮಾಡ್ತಾ ಇದೆಯಾ? 2ನೇದು, ಅವ್ರು ಬ್ಯುಸಿ ಇದ್ದಾಗಲೂ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತ ರಿಪೀಟೆಡ್ ಆಗಿ ನಿಮ್ಮ ಮೊಬೈಲ್ನ ಚೆಕ್ ಮಾಡ್ತಾ ಇದ್ದೀರಾ? ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ದ 3rd ಥಿಂಗ್, 3ನೇದು, ಅವ್ರು ನಿಮ್ಮ ಜೊತೆ ಇಲ್ಲದೆ ಇದ್ದಾಗ ನೀವು ನಿಮ್ಮ ಲೈಫ್ ಇದೆಯಲ್ಲ ಎಂಜಾಯ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆಯಾ? ಒಂದಾದರೂ ನಿಮ್ಮನ್ನು ಟಚ್ ಮಾಡ್ತಿದೆ ಅಂದರೆ ಇದು ಇಂಪಾರ್ಟೆಂಟ್ ಕ್ವೆಶನ್. ಆಲ್ರೈಟ್, ನೀವು ಅವರನ್ನು ಲವ್ ಮಾಡ್ತಿದ್ದೀರಾ ಅಥವಾ ಅವರ ಪ್ರೆಸೆನ್ಸ್ ಮೂಲಕ ನಿಮ್ಮನ್ನು ನೀವು ಎಮೋಷ್ನಲ್ ಎಂಪ್ಟಿನೆಸ್ ಅನ್ನೋದನ್ನು ಫಿಲ್ ಮಾಡ್ತಾ ಇದ್ದೀರಾ? ದ್ಯಾಟ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಬಿಕಾಸ್ ಸಮ್ಟೈಮ್ಸ್ ನಾವು ಏನು ಅನ್ಕೊತೀವಿ, ನನಗೆ ಈ ಪರ್ಸನ್ ತುಂಬ ಇಷ್ಟ, ನನಗೆ ಬೇಕು ಅಂತ ಹೇಳ್ತಾ ಇರ್ತೀವಿ. ಆದರೆ ನಮ್ಮ ಒಳಗೆ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಆ ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ನನ್ನ ಮೈಂಡ್ ಬೇರೆನೇ ಹೇಳ್ತಾ ಇದೆ, ಈ ಪರ್ಸನ್ ಇಲ್ದಿದ್ದಾಗ ನಾನು ಓಕೆ ಅಲ್ಲ. ಮತ್ತು ಇದೇ ಪಾಯಿಂಟ್ನಲ್ಲಿ ಆ ಪ್ರೀತಿ ಏನಿದೆ ಅಲ್ಲ ಅದು ನಿಧಾನವಾಗಿ ಡಿಪೆಂಡೆನ್ಸಿ ಆಗ್ಬೋದು. ಸೊ ಆನ್ಸರ್ ಏನು? ಅವರು ನಿಮ್ಮ ಹ್ಯಾಪಿನೆಸ್ಗೆ ಒಂದು ಬ್ಯೂಟಿಫುಲ್ ಪಾರ್ಟ್ ಆಗಿದ್ದಾರೆ, ಅದು ಪ್ರೀತಿ. ಆದರೆ ಅವರು ನಿಮ್ಮ ಜೊತೆ ಇಲ್ಲದೆ ಇರಬೇಕಾದ್ರೆ ನಿಮ್ಮ ಹ್ಯಾಪಿನೆಸ್, ಪೀಸ್ ಎಲ್ಲ ಹೋಗಿಬಿಟ್ಟಿದ್ರೆ ಅದು ಎಮೋಷ್ನಲ್ ಡಿಪೆಂಡೆನ್ಸಿ ಆಗಿರ್ಬೋದು. ಸೊ ರಿಯಲ್ ಲವ್ ಡಸಂಟ್ ಮೇಕ್ ಯು ಲೂಸ್ ಯೋರ್ ಸೆಲ್ಫ್. ರಿಯಲ್ ಲವ್ ಅಲೌಸ್ ಯು ಟು ಲವ್ ಸಮ್ವನ್ ಮೋರ್ ಡೀಪ್ಲಿ ವಿತೌಟ್ ಅಬಾಂಡಿಂಗ್ ಯೋರ್ ಸೆಲ್ಫ್. ಆಲ್ರೈಟ್, ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಡಿಫ್ರೆನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಅದು ಹೀಲಿಂಗಲ್ಲೂ ಸಹ ಫಸ್ಟ್ ಸ್ಟೆಪ್. ಆಲ್ರೈಟ್, ಸೊ ಸ್ಟೇ ಅವೇರ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಸಚ್ ಕಂಟೆಂಟ್.